ಎಲ್ರಿಗೂ ನಮಸ್ಕಾರ. ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾವಿವತ್ತು ಬಂದಿದ್ದೀವಿ ಯಲ್ಲಮ್ಮನ ಗುಡ್ಡಕ್ಕೆ. ನಾವೀಗ ಜೋಗುಳದ ಸತ್ಯವ್ವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಸುತ್ತ ಗುಡ್ಡ ಮತ್ತು ಗಿಡ ಮರಗಳನ್ನು. ನಾವೀಗ ಸತ್ಯಮ್ಮ ದೇವಿ ದೇವಸ್ಥಾನಕ್ಕೆ ಈಗ ನಾವು ಹೋಗ್ತಾ ಇದ್ದೀವಿ. ನೋಡ್ರಿ, ದಿನಾಲು ರಶ್ ಕಾಮನ್ನು. ಯಾಕಂತಂದ್ರೆ ಸಾವಿರಾರು ಭಕ್ತರು ಯಲ್ಲಮ್ಮ ದೇವಿಗೆ ದಿನಾಲು ಬರ್ತಾರೆ. ಮೊದಲು ನಾವು ಬಂದಾಗಲೂ ಫಸ್ಟು ಇಲ್ಲಿ ಬಂದು ನೀರಲ್ಲಿ ಮುಖ ತೊಳೆದು ನಾವೀಗ ದೇವ್ರ ದರ್ಶನಕ್ಕೆ ಹೋಗ್ತೀವಿ. ನೋಡ್ತಾ ಇದ್ದೀರಲ್ಲ, ಮುಖ ತೊಳ್ಕೊಂಡು ನಾವೀಗ ದೇವಿಯ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸತ್ಯಮ್ಮ ದೇವಿ ದೇವಸ್ಥಾನ. ಇದೀಗ ನಾವು ಬಂದಿದ್ದೀವಿ ಯಲ್ಲಮ್ಮ ದೇವಿ ದೇವಸ್ಥಾನದ ಹತ್ತಿರ. ನೋಡ್ತಾ ಇದ್ದೀರಲ್ಲ, ಸಂಡೇ ಇರೋದ್ರಿಂದ ರಶ್ ಇತ್ತು. ಒಂದು ಲೆವೆಲಿಗೆ ರಶ್ ಇತ್ತಂತಲೇ ಹೇಳ್ಬೋದು. ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಜೋಳಿಗೆಯನ್ನು ಇಟ್ಟಿದ್ದಾರೆ. ಇದು ಯಲ್ಲಮ್ಮ ದೇವಿಯ ಮೇನ್ ಎಂಟ್ರೆನ್ಸು. ಇಲ್ಲಿಂದನೇ ನಾವೀಗ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ, ಒಳಗಡೆ ಹೋಗೋಣ, ದೇವಿಯ ದರ್ಶನವನ್ನು ಮಾಡೋಣ. ನೋಡಿ ಎಷ್ಟು ಗದ್ದಲ ಇದೆ ಅಂತೇಳಿ. ಭಾಳ ರಶ್ ಇತ್ತಂತಲೇ ಹೇಳ್ಬೋದು. ಇದು ಲೈನಲ್ಲಿ ನಿಂತ್ಕೊಂಡು ನಾವು ದರ್ಶನಕ್ಕೆ ಹೋಗುವ ದಾರಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಂತೇಳಿ. ನೋಡಿ, ಜನರು ಎಲ್ಲರೂ ಉದೋ ಉದೋ ಯಲ್ಲಮ್ಮ ಅಂಥೇಳಿ ಲೈನಲ್ಲಿ ನಿಂತ್ಕೊಂಡು ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಮತ್ತು ನಮ್ಮ ಆಲ್ಮೋಸ್ಟ್ ಈ ಕರ್ನಾಟಕದ ಅರ್ಧ ಭಾಗದ ಜನರ ಆರಾಧ್ಯ ದೈವತೆನೇ ಅಂತ ಹೇಳ್ಬೋದು. ಆ್ಯಕ್ಚುಲಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಹಲವು ಇರಲಿಲ್ಲ. ಹಾಗಾಗಿ ನಾವು ನಮಸ್ಕಾರ ಮಾಡಿಕೊಂಡು ಪರಶುರಾಮನ ಗುಡಿಗೆ ಬಂದಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಇದು ಪರಶುರಾಮನ ಗುಡಿ. ರೇಣುಕಾದೇವಿ ಮಗನಾದ ಪರಶುರಾಮ ಅವರ ದೇವಸ್ಥಾನ ಇದು. ಭಾಳ ರಶ್ ಇರೋದ್ರಿಂದ ನಾವು ದರ್ಶನ ಹೊರಗಡೆನೇ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.